Hi friends, I am Vinayak and I welcome you all to my YouTube channel. ಸೊ ನಾವು ಈಗಾಗಲೇ ಹಿಂದಿನ ಸುಮಾರು 23 ವಿಡಿಯೋಗಳಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನ ಡಿಸ್ಕಸ್ ಮಾಡಿದ್ವಿ ಹೌದಾ. ಸೊ ನೀವು ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ, ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು. ನಾನು ಈ ಸೈನ್ಸ್ ಸಿರೀಸನ್ನು NCERT ಟೆಕ್ಸ್ಟ್ ಬುಕ್ಕನ್ನೇ ಬೇಸ್ ಆಗಿಟ್ಕೊಂಡು ಮಾಡ್ತಿರೋದ್ರಿಂದ ಈ ವಿಡಿಯೋಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ನೀವು ಈ ವಿಡಿಯೋಗಳನ್ನ ಇನ್ನೂ ಹೆಚ್ಚಾಗಿ ಲೈಕ್ ಮಾಡಿ, ಇನ್ನೂ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ, ಈಗ ಈ ವಿಡಿಯೋದಲ್ಲಿ 7ನೇ ತರಗತಿಗೆ ಸಂಬಂಧಪಟ್ಟಂತಹ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠವನ್ನು ಡಿಸ್ಕಸ್ ಮಾಡೋಣ. ನಾವು ಈಗಾಗಲೇ ಕಾಂಪೋನೆಂಟ್ಸ್ ಆಫ್ ಫುಡ್, ಆಹಾರದ ಘಟಕಗಳು, ಇವುಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅವು ಯಾವ್ಯಾವಪ್ಪ ಅಂತ ನೋಡೋದಾದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ವಿಟಮಿನ್ ಆ್ಯಂಡ್ ಮಿನರಲ್ಸ್, ಇವುಗಳಿಗೆ ನಾವು ಕಾಂಪೋನೆಂಟ್ಸ್ ಆಫ್ ಫುಡ್, ಆಹಾರದ ಘಟಕಗಳು ಅಂತ ಕರಿತೀವಿ. ಸೊ ಈ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ಗೆ ನಾವು ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಕರಿತೀವಿ. ಆಮೇಲೆ ಈ ಪ್ರೋಟೀನ್ಸ್ಗೆ ನಾವು ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಕರಿತೀವಿ. ಆಮೇಲೆ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ಗೆ ನಾವು ಪ್ರೊಟೆಕ್ಟಿವ್ ಫುಡ್ಸ್ ಅಂತ ಕರಿತೀವಿ ಹೌದಾ. ಸೊ ಈ 5 ಕಾಂಪೋನೆಂಟ್ಸ್ ಆಫ್ ಫುಡ್ಗೆ ನಾವು ಏನಂತ ಕರಿತೀವಿ ಒಟ್ಟಾರೆಯಾಗಿ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಪೋಷಕಗಳು ಅಂಥೇಳಿ. ಹಾಗಾದರೆ ಈ ಪೋಷಕಗಳು ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಏನಕ್ಕೆ ಬೇಕು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಜೀವಿಗಳ ದೇಹ ನಿರ್ಮಾಣಕ್ಕೆ ಅವು ಬೇಕಾಗ್ತದೆ. ಆಮೇಲೆ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಬೇಕಾಗ್ತದೆ. ಆಮೇಲೆ ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಪೋಷಕಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಅನ್ನೋದು ಬೇಕಾಗ್ತದೆ. ಸೊ ಇಲ್ಲಿ ಜೈವಿಕ ಕ್ರಿಯೆಗಳಿಗೆ ಅಂತಂದ್ರೆ ಯಾವ್ಯಾವಪ್ಪ ಅಂತ ನೋಡೋದಾದ್ರೆ, ಜೈವಿಕ ಕ್ರಿಯೆಗಳು ಅಂದರೆ ಯಾವ್ಯಾವ ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ರೆಸ್ಪಿರೇಷನ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಡೈಜೆಷನ್ ಆಗಿರ್ಬೋದು, ಇವಕ್ಕೆಲ್ಲ ನಾವು ಜೈವಿಕ ಕ್ರಿಯೆಗಳು ಅಂತ ಕರಿತೀವಿ. ಸೊ ಈ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ನಮಗೆ ಪೋಷಕಗಳು, ನ್ಯೂಟ್ರಿಯೆಂಟ್ಸ್ ಅನ್ನೋದು ಭಾಳ ಮುಖ್ಯವಾಗಿ ಬೇಕಾಗ್ತದೆ. ಆಮೇಲೆ ನ್ಯೂಟ್ರಿಷನ್ ಅನ್ನುವಂಥ ಕಾನ್ಸೆಪ್ಟ್ ಬರ್ತದೆ. ಅಂದರೆ ಒಂದು ಜೀವಿಯು ಆಹಾರ ಪಡೆಯುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ವಿಧಾನವೇ ಪೋಷಣೆ ಅಂತೇಳಿ. ಅಂದರೆ ಒಂದು ಜೀವಿಯು ಯಾವ ಥರ ಈ ನ್ಯೂಟ್ರಿಯೆಂಟ್ಸನ್ನು ಪಡೆದುಕೊಳ್ತದೆ ಮತ್ತು ಅದನ್ನು ದೇಹದಲ್ಲಿ ಉಪಯೋಗಿಸ್ಕೊಳ್ತದೆ, ಆ ಒಂದು ಕ್ರಿಯೆಗೆ ನಾವು ಪೋಷಣೆ ಅಥವಾ ನ್ಯೂಟ್ರಿಷನ್ ಅಂತ ಕರಿತೀವಿ ಹೌದಾ. ನ್ಯೂಟ್ರಿಷನ್ ಈಸ್ ದಿ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆನ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದ ಬಾಡಿ ಅಂತ ಕರಿತೀವಿ. ಆಮೇಲೆ ಈ ಜೀವಿಯು ಆಹಾರವನ್ನು ಯಾವ ರೀತಿ ಪಡೆದುಕೊಳ್ತದೆ ಅದರ ಮೇಲೆ ಆ ಜೀವಿಗಳನ್ನ 2 ರೀತಿಯಾಗಿ ವಿಂಗಡಣೆ ಮಾಡ್ಬೋದು, ನಾವು 2 ರೀತಿಯಾಗಿ ಕ್ಯಾಟಗರೈಸ್ ಮಾಡ್ಬೋದು ಹೌದಾ. ಇಲ್ಲಿ ನೋಡ್ರಿ ಅವು ಹೇಗೆ ಯಾವ್ಯಾವಪ್ಪ ಅಂತಂದ್ರೆ ನೋಡ್ರಿ, ಮೋಡ್ಸ್ ಆಫ್ ನ್ಯೂಟ್ರಿಷನ್. ಆನ್ ದ ಬೇಸಿಸ್ ಆಫ್ ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್ ಆರ್ಗ್ಯಾನಿಸಮ್ಸ್ ಆರ್ ಕ್ಯಾಟಗರೈಸ್ಡ್ ಇಂಟು 2 ಮೇಜರ್ ಟೈಪ್ಸ್ ಹೌದಾ. ಅದು ಯಾವುದಪ್ಪ ಅಂತಂದ್ರೆ, ಮೊದಲನೇದಾಗಿ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂಥೇಳಿ, ಎರಡನೇದು ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತೇಳಿ. ಓಕೆ, ಈ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಏನಂತ ನೋಡೋದಾದ್ರೆ, ಆಹಾರವನ್ನು ತಯಾರಿಸಲಿಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನ ಪಡೆದುಕೊಂಡು ಸಂಶ್ಲೇಷಣೆ ಮಾಡಿ ಆಹಾರವನ್ನು ಯಾವ ಜೀವಿಗಳು ತಯಾರಿಸ್ತಾವೆ ನೋಡ್ರಿ, ಅವುಗಳಿಗೆ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ ಅಥವಾ ಸ್ವಪೋಷಕಗಳು ಅಂತ ಕರಿತೀವಿ. ಮತ್ತು ಆ ವಿಧಾನಕ್ಕೆ ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ವಿಧಾನಕ್ಕೆ ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ ಹೌದಾ. ಇಲ್ಲಿ ನೋಡ್ರಿ, ಆಟೋ ಅಂತಂದ್ರೆ ಕನ್ನಡದಲ್ಲಿ ಸ್ವಂತ ಅಂತ ಅರ್ಥ ಬರ್ತದೆ, ಟ್ರೋಪೋಸ್ ಅಂದ್ರೆ ಪೋಷಣೆ ಹೌದಾ. ಸೊ ಅದಕ್ಕಾಗಿ ಇಲ್ಲಿ ಸ್ವಪೋಷಿತ ಪೋಷಣೆ ಅಂತ ಕರಿತೀವಿ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ಗೆ. ಆಮೇಲೆ ಈ ವಿಧಾನವನ್ನು ಬಳಸಿಕೊಳ್ಳುವ ಜೀವಿಗಳಿಗೆ ಆಟೋಟ್ರೋಪ್ಸ್ ಅಂತ ಕರಿತೀವಿ, ಸ್ವಪೋಷಕಗಳು ಅಂತೇಳಿ. ಇದಕ್ಕೆ ಎಕ್ಸಾಂಪಲ್ಲು ಈಸಿಯಾಗಿದೆ, ಗ್ರೀನ್ ಪ್ಲಾಂಟ್ಸ್. ಸೊ ಗ್ರೀನ್ ಪ್ಲಾಂಟ್ಸು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತವೆ. ಸೊ ಹಾಗಾಗಿ ಗ್ರೀನ್ ಪ್ಲಾಂಟ್ಸ್ಗೆ ನಾವು ಆಟೋಟ್ರೋಪ್ಸ್ ಅಂತ ಕರಿತೀವಿ. ಇನ್ನು ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಥವಾ ಹೆಟ್ರೋಟ್ರೋಪ್ಸ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಕನ್ನಡದಲ್ಲಿ ಹೆಟ್ರೋಸ್ ಅನ್ನೋದಕ್ಕೆ ಇತರೆ ಅನ್ನುವಂಥ ಅರ್ಥ ಬರ್ತದೆ. ಅಂದರೆ ಹೆಟ್ರೋಟ್ರೋಪ್ಸ್ ಯಾವಪ್ಪ ಅಂತಂದ್ರೆ, ಯಾವ ಜೀವಿಗಳು ತಮ್ಮ ಆಹಾರಕ್ಕೆ ಮತ್ತೊಂದು ಜೀವಿಯ ಮೇಲೆ ಅವಲಂಬನೆಯಾಗಿದೆಯೋ ಅಂತಹ ಜೀವಿಗಳಿಗೆ ಹೆಟ್ರೋಟ್ರೋಪ್ಸ್ ಅಥವಾ ಪರಪೋಷಕಗಳು ಅಂತ ಕರಿತೀವಿ. ಸೊ ಇನ್ನೊಂದು ಜೀವಿಯಿಂದ ಆಹಾರವನ್ನು ಪಡೆದುಕೊಳ್ಳುವ ಪ್ರಕ್ರಿಯೆಗೆ ನಾವು ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ ಹೌದಾ. ಎಕ್ಸಾಂಪಲ್ಸ್ ಈಸಿ ಆ್ಯನಿಮಲ್ಸ್, ಯಾಕಂತ ಅಂದ್ರೆ ಇವು ತಮ್ಮ ಆಹಾರಕ್ಕೋಸ್ಕರ ಪ್ರಾಣಿಗಳ ಮೇಲೆ ಮತ್ತು ಸಸ್ಯಗಳ ಮೇಲೆ ಅವಲಂಬನೆ ಆಗಿದ್ದಾವೆ. ಹಾಗಾಗಿ ಇವಕ್ಕೆ ನಾವು ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ.
ನೆಕ್ಸ್ಟ್ ನೋಡೋದಾದ್ರೆ ಈ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸ್ವಪೋಷಿತ ಪೋಷಣೆ. ಇಟ್ ಈಸ್ ಅ ಟೈಪ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್ ಸಚ್ ಆಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಯೂಸ್ಡ್ ಅಪ್ ಟು ಸಿಂಥಸೈಸ್ ಆರ್ಗ್ಯಾನಿಕ್ ಫುಡ್ ಬೈ ಅ ಪ್ರೊಸೆಸ್ ನೋನ್ ಆ್ಯಸ್ ಫೋಟೋಸಿಂಥಸಿಸ್ ಅಂತ ಹೇಳಿದೆ ನಾನು. ಹೌದಾ? ಸೊ ಇಲ್ಲಿ ನಾನು ಎರಡು ವರ್ಡ್ಗಳನ್ನು ನೋಡಿದ್ವಿ, ಒಂದು ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್ ಮತ್ತು ಇನ್ನೊಂದು ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂತೇಳಿ. ಓಕೆ, ಈ ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂದರೆ ಏನಂತ ನೋಡೋದಾದ್ರೆ, ಆರ್ಗ್ಯಾನಿಕ್ ಮಟೀರಿಯಲ್ಸ್ ಕಂಟೈನ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್. ಓಕೆ, ಆಮೇಲೆ ದೀಸ್ ಆರ್ ಡಿರೈವ್ಡ್ ಫ್ರಮ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಈ ಆರ್ಗ್ಯಾನಿಕ್ ಮಟೀರಿಯಲ್ಸ್ಗೆ ನಾವು ಎಕ್ಸಾಂಪಲ್ಸ್ ಕೊಡೋದಾದ್ರೆ ಪ್ರೋಟೀನ್ಸ್ ಅಂತ ಹೇಳ್ಬೋದು, ಕಾರ್ಬೋಹೈಡ್ರೇಟ್ಸ್ ಹೇಳ್ಬೋದು, ಫ್ಯಾಟ್ಸ್, ವುಡ್, ಫಾಸಿಲ್ ಫ್ಯೂಯಲ್ಸ್, ಇವೆಲ್ಲ ಆರ್ಗ್ಯಾನಿಕ್ ಮಟೀರಿಯಲ್ಸ್ಗೆ ಎಕ್ಸಾಂಪಲು. ಆಮೇಲೆ ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್ ಅಂದರೆ ಏನಂತ ನೋಡೋದಾದ್ರೆ, ದೀಸ್ ಡು ನಾಟ್ ಕಂಟೈನ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್, ಅಂದರೆ ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ ಇವುಗಳಲ್ಲಿ ಇರೋದಿಲ್ಲ. ಆಮೇಲೆ ದೀಸ್ ಆರ್ ಡಿರೈವ್ಡ್ ಫ್ರಮ್ ನಾನ್ ಲಿವಿಂಗ್ ಸೋರ್ಸಸ್. ಹೌದಾ? ಎಕ್ಸಾಂಪಲ್ಸ್ ಕೊಡೋದಾದ್ರೆ ಮಿನರಲ್ಸ್ ಅಂತ ಕೊಡ್ಬೋದು, ವಾಟರ್, ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ರಾಕ್ಸ್. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಇನ್ಆರ್ಗ್ಯಾನಿಕ್ ಮಟೀರಿಯಲ್ಸ್. ಹೌದಾ? ಆಮೇಲೆ ಈ ಒಂದು ಪ್ರಕ್ರಿಯೆಗೆ ನಾವು ಫೋಟೋಸಿಂಥಸಿಸ್ ಅಂತೀವಿ. ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ. ಹೌದಾ? ಎಕ್ಸಾಂಪಲ್ ಇಲ್ಲಿ ಗ್ರೀನ್ ಪ್ಲಾಂಟ್ಸ್ ಯೂಸ್ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಕರೆಕ್ಟಾ? ಆಮೇಲೆ ಈ ಫೋಟೋಸಿಂಥಸಿಸ್ ವರ್ಡನ್ನು ಒಂದು ಸ್ವಲ್ಪ ನೋಡೋದಾದ್ರೆ ಇಲ್ಲಿ ಫೋಟೋ ಆರ್ ದ್ಯುತಿ ಅಂತಂದರೆ ಬೆಳಕು ಅನ್ನುವಂಥ ಅರ್ಥ ಬರ್ತದೆ. ಆಮೇಲೆ ಸಿಂಥಸಿಸ್ ಆರ್ ಸಂಶ್ಲೇಷಣೆ ಅಂದರೆ ತಯಾರಿಸುವುದು ಅಂತ ಅರ್ಥ ಬರ್ತದೆ. ಅಂದ್ರೆ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಅಂತ ಹೇಳ್ಬೋದು ನಾವು. ಯಾವುದಕ್ಕೆ? ಫೋಟೋಸಿಂಥಸಿಸ್ ಆರ್ ದ್ಯುತಿ ಸಂಶ್ಲೇಷಣೆಗೆ. ಹೌದಾ? ಆಮೇಲೆ ಇಲ್ಲಿ ಮೆಕ್ಯಾನಿಸಮ್ ಆಫ್ ಫೋಟೋಸಿಂಥಸಿಸ್ ಅಂದರೆ ಸಸ್ಯಗಳಲ್ಲಿ ಆಹಾರ ತಯಾರಿಸುವ ಪ್ರಕ್ರಿಯೆ ಹೇಗಿದೆ ಅಂತ ನೋಡೋಣ. ಆಮೇಲೆ ಇನ್ನೊಂದು ನಾವು ಈ ಲೀವ್ಸ್ಗೆ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲಾಂಟ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಎಲೆಗಳಿಗೆ ಆಹಾರದ ಕಾರ್ಖಾನೆ ಅಂತ ಕರಿತೀವಿ. ಯಾಕಪ್ಪ ಅಂತ ನೋಡೋದಾದ್ರೆ, ದ ಸೈಟ್ ವೇರ್ ಫೋಟೋಸಿಂಥಸಿಸ್ ಅಕರ್ಸ್ ಈಸ್ ನೋನ್ ಆ್ಯಸ್ ಕ್ಲೋರೋಪ್ಲಾಸ್ಟ್. ದೇ ಕಂಟೈನ್ ಗ್ರೀನ್ ಕಲರ್ ಪಿಗ್ಮೆಂಟ್ ನೋನ್ ಆ್ಯಸ್ ಕ್ಲೋರೋಫಿಲ್ ದಟ್ ಟ್ರ್ಯಾಪ್ಸ್ ಸನ್ಲೈಟ್ ಫಾರ್ ಫೋಟೋಸಿಂಥಸಿಸ್. ಅಂದ್ರೆ ಎಲೆಗಳಿಗೆ ಯಾಕೆ ನಾವು ಫುಡ್ ಫ್ಯಾಕ್ಟ್ರಿ ಅಂತ ಕರಿತೀವಪ್ಪ ಅಂತಂದ್ರೆ, ಮೊದಲನೇದಾಗಿ ಫೋಟೋಸಿಂಥಸಿಸ್ ಮೀನಿಂಗ್ ನೋಡೋದಾದರೆ ಸೂರ್ಯನ ಬೆಳಕನ್ನು ಹೀರಿಕೊಂಡು ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಅಂತ ಬರ್ತದೆ. ಹಾಗಾದರೆ ಈ ಸಸ್ಯಗಳಲ್ಲಿ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವಂತಹ ಭಾಗ ಎಲ್ಲಿದೆ ಅಂತಪ್ಪ ಅಂದ್ರೆ ಸಸ್ಯದಲ್ಲಿದೆ. ಅದು ಯಾವುದಪ್ಪ ಅಂತಂದ್ರೆ ಕೋಶಾಂಗ ಯಾವುದಪ್ಪ ಅಂತಂದ್ರೆ ಕ್ಲೋರೋಪ್ಲಾಸ್ಟ್ ಅನ್ನುವಂಥದ್ದು. ಓಕೆ, ಈ ಕ್ಲೋರೋಪ್ಲಾಸ್ಟ್ ಏನಿದೆಪ್ಪ ಅಂತಂದ್ರೆ ಕ್ಲೋರೋಫಿಲ್ ಅನ್ನುವಂತಹ ಹಸಿರು ವರ್ಣಕ ಗ್ರೀನ್ ಪಿಗ್ಮೆಂಟ್ ಇದೆ. ಇದರ ಕೆಲಸ ಏನಪ್ಪ ಅಂತಂದ್ರೆ ಸೂರ್ಯನ ಬೆಳಕನ್ನು ಹೀರಿಕೊಳ್ತದೆ. ಸೊ ಹಾಗಾದರೆ ಈ ಕ್ಲೋರೋಫಿಲ್ ಅನ್ನುವಂಥದ್ದು ಮುಖ್ಯವಾಗಿ ಎಲೆಯಲ್ಲೇ ಇರೋದರಿಂದ ನಾವು ಎಲೆಗೆ ನಾವು ಫುಡ್ ಫ್ಯಾಕ್ಟರೀಸ್ ಅಂತ ಕರಿತೀವಿ. ಹೌದಾ? ಈ ಕ್ಲೋರೋಪ್ಲಾಸ್ಟ್ ಇದು ಇಮೇಜ್ ಕೊಟ್ಟಿದ್ದೀನಿ ನಾನು. ಇದರ ಬಗ್ಗೆ ನಾವು ಸೆಲ್ ಚಾಪ್ಟರ್ ನೋಡುವಾಗ ತುಂಬ ಡೀಟೇಲ್ ಆಗಿ ನೋಡೋಣ. ಓಕೆ, ಆಮೇಲೆ ಮೈಕ್ರೋಸ್ಕೋಪಿಕ್ ವ್ಯೂ ಆಫ್ ಕ್ಲೋರೋಪ್ಲಾಸ್ಟ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಸಣ್ಣ ಡಾಟ್ ಕಾಣ್ತಿದೆ ನೋಡಿ, ಇವು ಗ್ರೀನ್ ಪಿಗ್ಮೆಂಟ್ಸ್, ಇವು ಕ್ಲೋರೋಫಿಲ್. ಓಕೆ, ಈ ಕ್ಲೋರೋಫಿಲ್ಗಳು ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲಿಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ನೋಡೋದಾದ್ರೆ, ಈ ಫೋಟೋಸಿಂಥಸಿಸ್ ಪ್ರಕ್ರಿಯೆ ಆಗಬೇಕಾದ್ರೆ ನಮಗೆ ಕಚ್ಚಾ ವಸ್ತುಗಳು ಏನೇನು ಬೇಕು ಅಂತ ನೋಡೋದಾದ್ರೆ, ಒಂದನೇದು ಕಾರ್ಬನ್ ಡೈಆಕ್ಸೈಡ್ ಬೇಕು, ಆಮೇಲೆ ನೀರು ಬೇಕು, ಸೂರ್ಯನ ಬೆಳಕು ಬೇಕು, ಆಮೇಲೆ ಕ್ಲೋರೋಫಿಲ್ ಅನ್ನುವಂಥದ್ದು ಬೇಕು. ಹೌದಾ? ಇವೆಲ್ಲ ರಾ ಮಟೀರಿಯಲ್ಸು, ಕಚ್ಚಾ ವಸ್ತುಗಳು. ಹಾಗಾದರೆ ಇಲ್ಲೊಂದು ಕ್ವಶನ್ ಬರ್ತದೆ, ಏನಪ್ಪ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಂತೇಳಿ. ಹೌದಾ? ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಿಕ್ವೈರ್ಡ್ ಫಾರ್ ದ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಂತಲೂ ಬರ್ಬೋದು. ಸೊ ಹಾಗಾದರೆ ಮುಖ್ಯವಾಗಿ ಬೇಕಾಗುವಂಥ ಕಚ್ಚಾ ವಸ್ತುಗಳು ಯಾವಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡು, ವಾಟರ್, ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ಫೋಟೋಸಿಂಥಸಿಸ್ ಅನ್ನೋ ಇಮೇಜ್ ಕೊಟ್ಟಿದ್ದೀನಿ. ಸೊ ಹಾಗಾದರೆ ಫೋಟೋಸಿಂಥಸಿಸ್ ಇಮೇಜ್ ಕೊಟ್ಟಿದ್ದೀನಿ ಇಲ್ಲಿ. ಸೊ ಇದಕ್ಕೆ ನಾವು ಡೆಫಿನಿಷನ್ ಹೇಗೆ ಬರಿಬೋದಪ್ಪ ಅಂತಂದರೆ, ಕನ್ವರ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಟು ಕಾರ್ಬೋಹೈಡ್ರೇಟ್ ಆ್ಯಂಡ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫೋಟೋಸಿಂಥಸಿಸ್ ಅಂತೇಳಿ. ಅಂದರೆ ಸಸ್ಯಗಳು ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಸ್ ಮತ್ತು ಆಕ್ಸಿಜನ್ ತಯಾರಿಸುವಂಥ ಪ್ರಕ್ರಿಯೆಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ಕೊಟ್ಟಿದ್ದೀನಿ. ಈ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಇರ್ತದೆ. ಕ್ಲೋರೋಫಿಲ್ ಕೆಲಸ ಏನಪ್ಪ ಅಂತಂದರೆ ಸೂರ್ಯನ ಬೆಳಕನ್ನು ಹೀರುವಂಥ ಕೆಲಸವನ್ನು ಮಾಡ್ತದೆ. ಹೌದಾ? ನೆಕ್ಸ್ಟ್ ಈ ಒಂದು ಪ್ರೊಸೆಸ್ಸನ್ನು ಒಂದು ಸಮೀಕರಣದ ಮೂಲಕ, ಒಂದು ಇಕ್ವೇಷನ್ ಮೂಲಕ ನಾವು ಬರೆಯೋದಾದರೆ ಹೀಗೆ ಬರಿಬೋದು. 6CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್
6H2O ಅಂದರೆ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕನ್ವರ್ಟೆಡ್ ಇಂಟು ಶುಗರ್ಸ್ ಆ್ಯಂಡ್ ಆಕ್ಸಿಜನ್ ಅಂಥೇಳಿ. ಹೌದಾ, ಮುಂದೆ ನೋಡೋಣ. ಸೊ ಇಲ್ಲಿ ಸನ್ಲೈಟ್ ಪ್ರೊವೈಡ್ಸ್ ಎನರ್ಜಿ, ಕ್ಲೋರೋಫಿಲ್ ಈಸ್ ಯೂಸ್ಡ್ ಟು ಅಬ್ಸಾರ್ಬ್ ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಡ್ಯೂಸ್ ಟು ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ವಾಟರ್ ಈಸ್ ಆಕ್ಸಿಡೈಸ್ಡ್ ಟು ರಿಲೀಸ್ ಆಕ್ಸಿಜನ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಾಟರ್ ಈಸ್ ಟೇಕನ್ ಅಪ್ ಫ್ರಮ್ ದ ಸಾಯಿಲ್ ಥ್ರೂ ದ ರೂಟ್ಸ್. ಹೌದಾ, ನೀರನ್ನು ಹೀರಿಕೊಳ್ಳುವಂತಹ ಸಸ್ಯದ ಭಾಗ ಯಾವುದಪ್ಪ ಅಂತಂದ್ರೆ ಬೇರುಗಳು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಸ್ಟೆಪ್ಸ್ ಆಫ್ ಫೋಟೋಸಿಂಥಸಿಸ್ ಅಂತ ನೋಡೋಣ. ಹಂತಗಳು, ಫೋಟೋಸಿಂಥಸಿಸ್ನ ಹಂತಗಳು. ಮೊದಲನೇದಾಗಿ ಅಬ್ಸಾರ್ಪ್ಷನ್ ಆಫ್ ಲೈಟ್ ಬೈ ಕ್ಲೋರೋಫಿಲ್. ಓಕೆ, ಸೊ ಎಲೆಯಲ್ಲಿರುವಂತಹ ಕ್ಲೋರೋಫಿಲ್ ಪಿಗ್ಮೆಂಟ್ ಏನು ಮಾಡ್ತದಪ್ಪ ಅಂದ್ರೆ ಲೈಟನ್ನು ಅಬ್ಸಾರ್ಬ್ ಮಾಡ್ತದೆ. ಆಮೇಲೆ ಈ ಲೈಟ್ ಎನರ್ಜಿ ಇರ್ತದೆ ನೋಡ್ರಿ, ಇದು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೆ ವಾಟರ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗ್ತದೆ. ಆಮೇಲೆ ಫೈನಲಿ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ಸ್. ಇದು ಏನಪ್ಪ ಅಂತಂದ್ರೆ ಶಕ್ತಿಯ ಮೂಲ ಕಾರ್ಬೋಹೈಡ್ರೇಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನಾನು ಏನು ಹೇಳಿದೆಪ್ಪ ಅಂತಂದ್ರೆ ಎಲೆಗಳು ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ತವೆ ಅಂತ ಹೇಳಿದೆ. ಹಾಗಾದರೆ ಎಲೆಗಳಲ್ಲಿ ಮುಖ್ಯವಾಗಿ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವಂತಹ ಭಾಗ ಯಾವುದಪ್ಪ ಅಂತ ನೋಡೋದಾದ್ರೆ ಅವಕ್ಕೆ ನಾವು ಪತ್ರರಂಧ್ರಗಳು ಅಂತ ಹೇಳ್ತೀವಿ. ಅಂದ್ರೆ ಎಲೆಗಳ ಮೇಲೆ ಚಿಕ್ಕ ಚಿಕ್ಕದಾದಂತಹ ರಂಧ್ರಗಳು ಇರ್ತಾವೆ, ಅವಕ್ಕೆ ನಾವು ಪತ್ರರಂಧ್ರಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಸ್ಟೊಮ್ಯಾಟಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೈಕ್ರೋಸ್ಕೋಪಿಕ್ ವ್ಯೂ ಆಫ್ ಸ್ಟೊಮ್ಯಾಟಾ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಈ ಥರ ರಂಧ್ರಗಳು ಇರ್ತಾವೆ, ಸಣ್ಣ ಸಣ್ಣ ರಂಧ್ರಗಳು ಇರ್ತಾವೆ. ಇವುಗಳ ಮುಖಾಂತರ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತದೆ. ಯಾವ್ಯಾವ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಾವಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ, ಆಮೇಲೆ ಆಕ್ಸಿಜನ್ ಸಹ ಇದರ ಮೂಲಕನೇ ನಮಗೆ ಹೊರಗಡೆ ಸಸ್ಯಗಳು ಬಿಡ್ತಾವೆ. ಓಕೆ, ಆಮೇಲೆ ಈ ಪತ್ರರಂಧ್ರಗಳ ಸುತ್ತಲೂ ನೋಡ್ಬೋದು ನೀವು ಗಾಡ್ ಸೆಲ್ಸ್ಗಳು ಅಂತಿದ್ದಾವೆ, ಅಂದ್ರೆ ಕಾವಲು ಕೋಶಗಳು ಅಂತ ಹೇಳ್ತೀವಿ. ಈ ಕಾವಲು ಕೋಶಗಳ ಕೆಲಸ ಏನಪ್ಪ ಅಂತಂದ್ರೆ ಈ ಪತ್ರರಂಧ್ರಗಳನ್ನು ಮುಚ್ಚುವುದು ಮತ್ತು ತೆಗೆಯುವ ಕೆಲಸವನ್ನು ಈ ಗಾರ್ಡ್ ಸೆಲ್ಸ್ಗಳು ಮಾಡ್ತಾವೆ. ಹೌದಾ, ಇಲ್ಲಿ ರಂಧ್ರ ಇದೆ ನೋಡಿ, ಇದನ್ನು ಮುಚ್ಚುವುದು ಮತ್ತು ತೆಗೆಯುವ ಕೆಲಸವನ್ನು ಗಾರ್ಡ್ ಸೆಲ್ಸ್ಗಳು ಮಾಡ್ತಾವೆ. ಇಲ್ಲಿ ನೋಡ್ರಿ, ಸ್ಟೋಮಾ ಓಪನ್ ಅಂದರೆ ಈ ರಂಧ್ರ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಸ್ಟೋಮಾ ಕ್ಲೋಸ್ಡ್ ಅಂತ ಇದೆ, ಇಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಮುಚ್ಚುವುದು ಮತ್ತು ತೆಗೆಯುವುದು ಕೆಲಸವನ್ನು ಮಾಡೋದು ಯಾವುದಪ್ಪ ಅಂತಂದ್ರೆ ಗಾರ್ಡ್ ಸೆಲ್ಸ್, ಕಾವಲು ಕೋಶಗಳು. ಆಮೇಲೆ ಈ ಕಾವಲು ಕೋಶಗಳಲ್ಲೂ ಸಹ ಏನಿರ್ತದಪ್ಪ ಅಂತಂದ್ರೆ ಕ್ಲೋರೋಪ್ಲಾಸ್ಟ್ ಅನ್ನುವಂಥದ್ದು ಇರ್ತದೆ. ನೋಡ್ರಿ, ಈ ಕಾವಲು ಕೋಶಗಳಲ್ಲೂ ಸಹ ಕ್ಲೋರೋಪ್ಲಾಸ್ಟ್ ಇರ್ತದೆ. ಈ ಕ್ಲೋರೋಪ್ಲಾಸ್ಟ್ನಲ್ಲಿ ಗ್ರೀನ್ ಪಿಗ್ಮೆಂಟ್ ಇರ್ತದೆ, ಕ್ಲೋರೋಫಿಲ್. ಆ ಕ್ಲೋರೋಫಿಲ್ಲು ಸೂರ್ಯನ ಬೆಳಕನ್ನು ಹೀರಲು ಸಹಾಯ ಮಾಡ್ತದೆ. ಹೌದಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಓದೋಣ. ಲೀವ್ಸ್ ಕಂಟೈನ್ ಸ್ಮಾಲ್ ಓಪನಿಂಗ್ಸ್ ನೋನ್ ಆ್ಯಸ್ ಸ್ಟೊಮ್ಯಾಟಾ, ಪತ್ರರಂಧ್ರಗಳು, which helps in exchange of gases. Stomata is surrounded by guard cells which guards opening and closing of stomata. Guard cells also contain chloroplast. ಹೌದಾ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನೀಗ. ನೆಕ್ಸ್ಟ್ ನೋಡೋದಾದ್ರೆ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಕ್ಯಾನ್ ಬಿ ರೀಪ್ರೆಸೆಂಟೆಡ್ ಇನ್ ಆ್ಯನ್ ಇಕ್ವೇಷನ್. ಓಕೆ, ಒಂದು ಇಕ್ವೇಷನ್ ಮುಖಾಂತರ ನಾವು ರಿಪ್ರೆಸೆಂಟ್ ಮಾಡೋದಾದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಕನ್ವರ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಇಂಟು ಕಾರ್ಬೋಹೈಡ್ರೇಟ್ ಆ್ಯಂಡ್ ಆಕ್ಸಿಜನ್ ಅಂತೇಳಿ. ಓಕೆ, ಇಲ್ಲಿ ಒಂದು ಇದನ್ನು 6CO2 ಆಗಬೇಕು, ಇಲ್ಲಿ 6H2O ಆಗಬೇಕು. ಹೌದಾ, ಕನ್ವರ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಟು ಕಾರ್ಬೋಹೈಡ್ರೇಟ್ ಆ್ಯಂಡ್ ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಕ್ಯಾನ್ ಬಿ ಕಾಲ್ಡ್ ಆಸ್ ಫೋಟೋಸಿಂಥಸಿಸ್. ಓಕೆ, ಆಮೇಲೆ ನಾನು ಇದುವರೆಗೂ ಯಾವ ಸಸ್ಯಗಳಲ್ಲಿ ಹಸಿರು ಎಲೆಗಳು ಇರ್ತಾವೆ ನೋಡ್ರಿ, ಅವುಗಳಲ್ಲಿ ಫೋಟೋಸಿಂಥಸಿಸ್ ಆಗ್ತದೆ ಅಂತ ಹೇಳಿದೆ. ಯಾಕಂತಂದ್ರೆ ಅಂತಹ ಎಲೆಗಳಲ್ಲಿ ಹಸಿರು ವರ್ಣಕ ಇರ್ತದೆ, ಕ್ಲೋರೋಫಿಲ್ ಅನ್ನುವಂಥದ್ದು. ಆ ಕ್ಲೋರೋಫಿಲ್ ಏನು ಮಾಡ್ತದೆ, ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲು ಸಹಾಯ ಮಾಡ್ತದೆ ಅಂತ ಹೇಳಿದೆ. ಓಕೆ, ಹಾಗಾದರೆ ನಮಗೊಂದು ಡೌಟ್ ಬರ್ತದೆ, ಏನಪ್ಪ ಅಂತಂದ್ರೆ ನಮ್ಮ ಸುತ್ತಮುತ್ತಲು ನಾವು ಹಲವಾರು ಸಸ್ಯಗಳನ್ನ ನೋಡ್ಬೋದು. ಎಂತಹ ಸಸ್ಯಗಳು? ಹಸಿರು ಬಣ್ಣದ ಎಲೆಗಳು ಇರದೇ ಇರುವಂಥ ಸಸ್ಯಗಳನ್ನ ನಾವು ನೋಡ್ಬೋದು. ಹಾಗಾದರೆ ಇವುಗಳು ಫೋಟೋಸಿಂಥಸಿಸನ್ನು ಮಾಡ್ತವೆ, ಇವುಗಳಲ್ಲಿ ಕ್ಲೋರೋಫಿಲ್ ಅನ್ನುವಂಥ ಪಿಗ್ಮೆಂಟ್ ಇದೇನಾ ಅನ್ನುವಂಥದ್ದು ನಮಗೆ ಡೌಟ್ ಬರ್ತದೆ. ಓಕೆ, ಸೊ ಈ ಡೌಟ್ಗೆ ನಮಗೆ ಉತ್ತರ ಏನಪ್ಪ ಅಂತಂದ್ರೆ ಇವು ಸಹ ಫೋಟೋಸಿಂಥಸಿಸ್ ಪ್ರಕ್ರಿಯೆಯನ್ನು ಮಾಡ್ತವೆ. ಆಮೇಲೆ ಇವುಗಳಲ್ಲೂ ಸಹ ಹಸಿರು ಪಿಗ್ಮೆಂಟ್ ಕ್ಲೋರೋಫಿಲ್ ಅನ್ನುವಂಥದ್ದು ಇರ್ತದೆ ಅಂತ ಅರ್ಥ. ಓಕೆ, ಅಂದರೆ ಈ ಕ್ಲೋರೋಫಿಲ್ ಇದ್ದರೂ ಸಹ ಇವು ಯಾಕೂ ಹಸಿರು ಬಣ್ಣ ಇಲ್ಲಪ್ಪ ಅಂತಂತಂದ್ರೆ ಇವುಗಳಲ್ಲಿ ಮತ್ತೆ ಬೇರೆ ಬೇರೆ ಥರನಾದಂತಹ ಪಿಗ್ಮೆಂಟ್ಗಳು ಇರ್ತಾವೆ, ವರ್ಣಕಗಳು ಇರ್ತಾವೆ. ಫಾರ್ ಎಕ್ಸಾಂಪಲ್ಲು ಬ್ರೌನ್ ಪಿಗ್ಮೆಂಟ್ ಆಗಿರ್ಬೋದು, ರೆಡ್ ಪಿಗ್ಮೆಂಟ್ ಆಗಿರ್ಬೋದು. ಈ ಬ್ರೌನ್ ಮತ್ತು ರೆಡ್ ಪಿಗ್ಮೆಂಟ್ ಏನು ಮಾಡ್ತಾವಪ್ಪ ಅಂತಂದ್ರೆ ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಇರ್ತಾವೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ ಅಂದ್ರೆ ಈ ಗ್ರೀನ್ ಪಿಗ್ಮೆಂಟ್ಗೆ ಕಂಪೇರ್ ಮಾಡಿದರೆ
ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಇರ್ತಾವೆ. ಹಾಗಾಗಿ ಈ ರೆಡ್ ಮತ್ತು ಬ್ರೌನ್ ಪಿಗ್ಮೆಂಟ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ಹಸಿರು ಪಿಗ್ಮೆಂಟನ್ನು ಮಾಸ್ಕ್ ಮಾಡ್ತಾವೆ. ಹಾಗಾಗಿ ಈ ಎಲೆಗಳು ನಮಗೆ ಹಸಿರು ಬಣ್ಣದಲ್ಲಿ ಕಾಣೋದಿಲ್ಲ, ಬದಲಾಗಿ ಬೇರೆ ಬೇರೆ ನಾನಾ ಥರದ ಬಣ್ಣಗಳಲ್ಲಿ ನಮಗೆ ಕಾಣ್ತಾವೆ. ಓಕೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ತರಹ ನಾನಾ ಥರನಾದಂತಹ ಎಲೆಗಳನ್ನ ನಾವು ಕಾಣ್ಬೋದು. ಇವುಗಳಲ್ಲಿ ಹಸಿರು ಬಣ್ಣದ ಪಿಗ್ಮೆಂಟ್ಗಿಂತ ಬೇರೆ ಪಿಗ್ಮೆಂಟ್ಗಳು ಕ್ವಾಂಟಿಟಿಯಲ್ಲಿ ಹೆಚ್ಚಿಗೆ ಇರ್ತವೆ. ಇಲ್ಲಿ ನೋಡ್ರಿ, ಡೂ ಪ್ಲಾಂಟ್ಸ್ ವಿತ್ ನಾನ್ ಗ್ರೀನ್ ಲೀವ್ಸ್ ಕ್ಯಾರಿ ಔಟ್ ಫೋಟೋಸಿಂಥಸಿಸ್ ಅಂತ ಕೇಳಿದ್ದಾರೆ. ಆಮೇಲೆ ದ ಲೀವ್ಸ್ ಅದರ್ ದೆನ್ ಗ್ರೀನ್ ಆಲ್ಸೋ ಹ್ಯಾವ್ ಕ್ಲೋರೋಫಿಲ್. ದ ಲಾರ್ಜ್ ಅಮೌಂಟ್ ಆಫ್ ರೆಡ್, ಬ್ರೌನ್ ಆ್ಯಂಡ್ ಅದರ್ ಪಿಗ್ಮೆಂಟ್ ಮಾಸ್ಕ್ ದಿ ಗ್ರೀನ್ ಕಲರ್. ಫೋಟೋಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ ದೀಸ್ ಲೀವ್ಸ್ ಆಲ್ಸೋ ಅಂತೇಳಿ. ಅಂದರೆ ಹಸಿರು ಬಣ್ಣದ ಎಲೆಗಳಲ್ಲಿ ಹಸಿರು ಬಣ್ಣದ ಎಲೆಗಳು ಇಲ್ಲದೇ ಇದ್ದರೂ ಸಹ ಅವುಗಳಲ್ಲಿ ಫೋಟೋಸಿಂಥಸಿಸ್ ಆಗ್ತದೆ ಅಂತ ಅರ್ಥ. ಓಕೆ, ಆಮೇಲೆ ನಾವು ಆಲ್ಗೆ ಅನ್ನುವಂಥದ್ದು ನೋಡಿರ್ಬೋದು. ಸೊ ಆಲ್ಗೆಯನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂತಂತಂದ್ರೆ ಈ ಕೆರೆಗಳಲ್ಲಿ, ಈ ಹೊಂಡಗಳಲ್ಲಿ ಈ ಥರನಾದಂತಹ ಹಸಿರು ತೇಪೆಗಳನ್ನ ನಾವು ನೋಡಿರ್ಬೋದು. ಹೌದಾ, ಇವುಗಳಿಗೆ ನಾವು ಆಲ್ಗೆ ಅಂತ ಕರಿತೀವಿ. ಸೊ ಹಾಗಾದರೆ ಈ ಆಲ್ಗೆಗಳು ಸಹ ಹಸಿರು ಬಣ್ಣದಲ್ಲಿದ್ದಾವೆ. ಹಾಗಾದರೆ ಇವುಗಳಲ್ಲೂ ಫೋಟೋಸಿಂಥಸಿಸ್ ಆಗ್ತದನ ಅನ್ನೋಂಥ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ ಇವುಗಳಲ್ಲೂ ಸಹ ಫೋಟೋಸಿಂಥಸಿಸ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇವುಗಳಲ್ಲಿ ಗ್ರೀನ್ ಪಿಗ್ಮೆಂಟ್ ಇದೆ, ಯಾವುದು ಕ್ಲೋರೋಫಿಲ್ ಅನ್ನುವಂಥ ಪಿಗ್ಮೆಂಟ್ ಇದೆ. ಸೊ ಇವುಗಳಲ್ಲಿ ಸಹ ಫೋಟೋಸಿಂಥಸಿಸ್ ಅನ್ನುವಂಥದ್ದು ಆಗ್ತದೆ. ಸೊ ನೋಡ್ರಿ, ಆಲ್ಗೆ ಕಂಟೈನ್ ಕ್ಲೋರೋಫಿಲ್ ವಿಚ್ ಗಿವ್ಸ್ ದೆಮ್ ಗ್ರೀನ್ ಕಲರ್. ಆಲ್ಗೆ ಕ್ಯಾನ್ ಆಲ್ಸೋ ಪ್ರಿಪೇರ್ ದೇರ್ ಓನ್ ಫುಡ್ ಬೈ ಫೋಟೋಸಿಂಥಸಿಸ್. ಓಕೆ, ಮುಂದೆ ಹೋಗೋಣ. ಸಿಂಥಸಿಸ್ ಆಫ್ ಫುಡ್ ಅದರ್ ದೆನ್ ಕಾರ್ಬೋಹೈಡ್ರೇಟ್ಸ್. ಅಂದರೆ ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ ಅಂತೇಳಿ. ಈಗ ನಾವು ಫೋಟೋಸಿಂಥಸಿಸ್ ನೋಡಿದ್ವಿ, ಹೌದಾ, ಅದರಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ನಾವು ಸಿಂಥಸಿಸ್ ಮಾಡಿದ್ವಿ, ಹೌದಾ. ಹಾಗಾದರೆ ಇನ್ನುಳಿದ ಆಹಾರದ ಘಟಕಗಳು, ಕಾಂಪೋನೆಂಟ್ಸ್ ಆಫ್ ಫುಡ್ ಇದ್ದಾವೆ. ಯಾವಪ್ಪ ಅಂದ್ರೆ ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸು, ಹೌದಾ. ಇವುಗಳನ್ನೆಲ್ಲ ಸಸ್ಯ ಹೇಗೆ ತಯಾರು ಮಾಡ್ತದೆ, ಹೇಗೆ ಪಡೆದುಕೊಳ್ತದೆ ಅನ್ನೋದು ನೋಡೋಣ. ಯಾಕಂತಪ್ಪ ಅಂತಂದ್ರೆ ಫೋಟೋಸಿಂಥಸಿಸ್ದು ಮೇನ್ ಪ್ರಾಡಕ್ಟ್ ಯಾವುದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್. ಮತ್ತು ಈ ಪ್ರೋಟೀನ್ ಮತ್ತು ಈ ಫ್ಯಾಟನ್ನು ಅವು ಹೇಗೆ ಪಡೆದುಕೊಳ್ತಾವೆ ಅಂತ ನೋಡೋದೀಗ. ಓಕೆ, ಅವು ಹೇಗೆ ಪಡೆದುಕೊಳ್ತಾವಪ್ಪ ಅಂತಂದ್ರೆ ಈ ಕಾರ್ಬೋಹೈಡ್ರೇಟ್ಸಲ್ಲಿ ಏನೇನಿದೆಪ್ಪ ಅಂತಂದ್ರೆ ಕಾರ್ಬನ್ನು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆ. ಓಕೆ, ಈ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ನ ಉಪಯೋಗಿಸ್ಕೊಂಡು ಅವು ಪ್ರೋಟೀನ್ ಮತ್ತು ಫ್ಯಾಟ್ಸ್ಗಳನ್ನ ಸಿಂಥಸಿಸ್ ಮಾಡ್ತಾವೆ, ಹೌದಾ. ಇಲ್ಲಿ ನೋಡ್ರಿ, ಪ್ಲಾಂಟ್ಸ್ ಸಿಂಥಸಿಸ್ carbohydrates through the process of photosynthesis. The carbohydrates are made of carbon, hydrogen and oxygen. These are used to synthesize other components of food such as proteins and fats ಅಂತೇಳಿ. ಬಟ್ ಇಲ್ಲಿ ನಮಗೆ ಪ್ರಶ್ನೆ ಏನು ಬರ್ತದಪ್ಪ ಅಂತಂದ್ರೆ ಈ ಪ್ರೋಟೀನ್ಸ್ ಅನ್ನುವಂಥದ್ದು ನೈಟ್ರೋಜನ್ ಹೊಂದಿರುವಂತಹ ನೈಟ್ರೋಜಿನಸ್ ಸಬ್ಸ್ಟೆನ್ಸಸ್, ಹೌದಾ. ಹಾಗಾದರೆ ಈ ನೈಟ್ರೋಜನ್ನ ಹೇಗೆ ಸಸ್ಯಗಳು ಪಡೆದುಕೊಳ್ತಾವ ಅನ್ನುವಂಥದ್ದು ನೋಡೋಣ ನಾವೀಗ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಅನ್ನುವಂತಹ ಅನಿಲ ಏನಪ್ಪ ಅಂತಂದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿದೆ. ಸುಮಾರು 78% ನೈಟ್ರೋಜನ್ ಇದೆ ಮತ್ತು 21% ಆಕ್ಸಿಜನ್ ಇದೆ ಮತ್ತು ಇನ್ನು 1% ಆರ್ಗನ್ ಗ್ಯಾಸಸ್ಸು ಮತ್ತು ಅದರ್ ಗ್ಯಾಸಸ್ಸು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಕೂಡಿ ಇನ್ನುಳಿದ 1% ಆಗ್ತದೆ, ಹೌದಾ. ಸೊ ಹಾಗಾದರೆ ಈ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಹೀರಿಕೊಳ್ಳುವ ಹಾಗೆ ನಮ್ಮ ಸಸ್ಯಗಳು ನೈಟ್ರೋಜನನ್ನು ಹೀರಿಕೊಳ್ಳೋದಿಲ್ಲ. ಹಾಗಾದರೆ ಈ ನೈಟ್ರೋಜನನ್ನು ಹೇಗೆ ಪಡೆದುಕೊಳ್ತಾವೆ ಅಂತ ನೋಡೋದಾದರೆ ಇವು ನೈಟ್ರೋಜನನ್ನು ತಮ್ಮ ಬೇರುಗಳ ಸಹಾಯದಿಂದ ಪಡೆದುಕೊಳ್ತಾವೆ. ಹೇಗಪ್ಪ ಅಂತಂದರೆ ಮಣ್ಣಿನಲ್ಲಿ ಈ ಗ್ಯಾಸಿಯಸ್ ಫಾರ್ಮ್ನಲ್ಲಿರುವಂತಹ ನೈಟ್ರೋಜನನ್ನು ಸಾಲ್ಯುಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಇರ್ತವೆ. ಸೊ ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂದರೆ ನೈಟ್ರೋಜನನ್ನು ಸಾಲ್ಯುಬಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡ್ತಾವೆ. ಆಮೇಲೆ ಈ ಪ್ಲಾಂಟ್ಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ನೀರಿನ ಜೊತೆಗೆ ಈ ಸಾಲ್ಯುಬಲ್ ಫಾರ್ಮಲ್ಲಿ ಇರುವಂತಹ ನೈಟ್ರೋಜನನ್ನು ಸಹ ಪಡೆದುಕೊಳ್ತಾವೆ. ಓಕೆ, ಇಲ್ಲಿ ನೋಡ್ರಿ, ನೈಟ್ರೋಜನ್ ಈಸ್ ಪ್ರೆಸೆಂಟ್ ಇನ್ ಅಬಂಡೆನ್ಸ್ ಇನ್ ಗ್ಯಾಸಿಯಸ್ ಫಾರ್ಮ್ ಇನ್ ದ ಏರ್ ಬಟ್ ಪ್ಲಾಂಟ್ಸ್ ಕೆನಾಟ್ ಅಬ್ಸಾರ್ಬ್ ನೈಟ್ರೋಜನ್ ಇನ್ ದಿಸ್ ಫಾರ್ಮ್, ಹೌದಾ. ಸಾಯಿಲ್ ಹ್ಯಾಸ್ ಸರ್ಟೆನ್ ಬ್ಯಾಕ್ಟೀರಿಯಾ that convert gaseous nitrogen into usable form and release it into the soil. These are absorbed by the plants along with water. ಹೌದಾ, ಈ ನೈಟ್ರೋಜನನ್ನು ಕನ್ವರ್ಟ್ ಮಾಡುವಂತಹ ಸಾಲ್ಯುಬಲ್ ಫಾರ್ಮ್ಗೆ ಕನ್ವರ್ಟ್ ಮಾಡುವಂಥ ಬ್ಯಾಕ್ಟೀರಿಯಾಗಳಿಗೆ ನಾವು ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಹೌದಾ. ಆಮೇಲೆ ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿದೆ ನಾನು. ಇವು ಎಲ್ಲಿ ಇರ್ತಾವಪ್ಪ ಅಂತ ನೋಡೋದಾದ್ರೆ ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಇರ್ತಾವೆ.
ದ್ವಿದಳ ಸಸ್ಯಗಳಿಗೆ ಅಂದರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ಗೆ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಹೆಸರು ಕಾಳು ಗಿಡ ಕೊಡ್ಬೋದು, ಆಮೇಲೆ ಬಟಾಣಿ ಗಿಡ, ಪೀ ಅನ್ನುವಂಥದ್ದು ಕೊಡ್ಬೋದು, ಬೀನ್ಸ್ ಅನ್ನುವಂಥದ್ದು ಕೊಡ್ಬೋದು. ಸೊ ಈ ಹೆಸರು ಕಾಳು ಗಿಡ, ಆಮೇಲೆ ಬಟಾಣಿ ಗಿಡ, ಆಮೇಲೆ ಈ ಬೀನ್ಸ್ ಗಿಡದ ಬೇರುಗಳನ್ನು ನೀವು ಗಮನಿಸಿದರೆ ಈ ಥರ ಗಂಟು ಗಂಟಾಗಿರ್ತಾವೆ, ಹೌದಾ? ಈ ಥರ ಚಿಕ್ಕ ಚಿಕ್ಕ ಗಂಟು ಇರೋದನ್ನು ನಾವು ಅವುಗಳ ಬೇರುಗಳಲ್ಲಿ ನೋಡ್ಬೋದು. ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಈ ಥರ ಚಿಕ್ಕ ಚಿಕ್ಕ ಗಂಟುಗಳನ್ನು ಇರೋದನ್ನು ನಾವು ನೋಡ್ಬೋದು. ಸೊ ಈ ಥರ ಚಿಕ್ಕ ಚಿಕ್ಕ ಗಂಟುಗಳು ಏಕೆ ಆಗ್ತಾವಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ ಸಾಯಿಲ್ ಒಳಗೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ, ಹೌದಾ? ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡ್ತದಪ್ಪ ಅಂತಂದ್ರೆ ಈ ರೂಟ್ನಲ್ಲಿರುವಂತಹ ರೂಟ್ ಹೇರ್ಗಳನ್ನು ಇದು ಡಿಟೆಕ್ಟ್ ಮಾಡ್ತದೆ, ಹೌದಾ? ಈ ರೂಟ್ ಹೇರ್ಗಳನ್ನ ಡಿಟೆಕ್ಟ್ ಮಾಡ್ತದೆ. ಈ ರೂಟ್ ಹೇರನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಕ್ರಮೇಣವಾಗಿ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡ್ತದಂದ್ರೆ ಇನ್ಫೆಕ್ಷನ್ ಮಾಡ್ತದೆ. ಇಲ್ಲಿ ನೋಡಿರಿ, ಇನ್ಫೆಕ್ಷನ್ ಥ್ರೆಡ್ ಈ ಥರ ಇನ್ಫೆಕ್ಷನ್ ಮಾಡಿ ಅವುಗಳ ಒಳ ಹೋಗ್ತದೆ, ಅಂದರೆ ಬೇರುಗಳ ಒಳಗೆ ಹೊಕ್ಕು ಮಲ್ಟಿಪ್ಲೈ ಆಗಕ್ಕೆ ಶುರು ಮಾಡ್ತದೆ, ಹೌದಾ? ಮಲ್ಟಿಪ್ಲೈ ಆಗಕ್ಕೆ ಶುರು ಮಾಡಿ ಈ ಥರ ಒಂದಿದ್ದು ಇಷ್ಟು ಈ ಥರ ಮಲ್ಟಿಪ್ಲೈ ಆಗಿ ಭಾಳಷ್ಟು ಆಗ್ತವೆ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು. ಹಾಗಾಗಿನೇ ಈ ಥರ ಒಂದು ಗಂಟು ಫಾರ್ಮ್ ಆಗ್ತದೆ, ನಾಡ್ಯೂಲ್ ಫಾರ್ಮ್ ಆಗ್ತದೆ. ಓಕೆ, ಅದೇ ನಮಗೆ ಈ ಥರ ಬೇರುಗಳಲ್ಲಿ ಗಂಟು ಗಂಟಾಗಿ ಕಾಣೋದು. ಅರ್ಥ ಆಯಿತು ಅಂತ ಹೇಳ್ಕೊಳ್ತೀನಿ. ನಮ್ಮ ದ್ವಿದಳ ಸಸ್ಯಗಳಲ್ಲಿ ಏಕೆ ಈ ಥರ ಗಂಟುಗಳು ಇರ್ತಾವಪ್ಪ ಅಂತಂದ್ರೆ ಅವುಗಳಲ್ಲಿ ನೈಟ್ರೋಜನನ್ನು ಫಿಕ್ಸ್ ಮಾಡುವಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಇರ್ತಾವೆ. ಓಕೆ, ಇಲ್ಲಿ ನೋಡ್ರಿ, ವೇರ್ ಆರ್ ದ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಫೌಂಡ್ ಇನ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ನೋಡೋದಾದರೆ, ಲೆಗ್ಯೂಮ್ಸ್ ಆರ್ ಏಬಲ್ ಟು ಫಾರ್ಮ್ ಸಿಂಬಯೋಟಿಕ್ ರಿಲೇಷನ್ಶಿಪ್ ವಿತ್ ನೈಟ್ರೋಜನ್ ಫಿಕ್ಸಿಂಗ್ ಸಾಯಿಲ್ ಬ್ಯಾಕ್ಟೀರಿಯಾ ಕಾಲ್ಡ್ ರೈಸೋಬಿಯಂ. ಅಂದ್ರೆ ಇವೊಂಥರ ಸಹಜೀವನವನ್ನು ಮಾಡ್ತಾವೆ. ಯಾವಪ್ಪ ಅಂತಂದ್ರೆ ಈ ಗಿಡಗಳು ಮತ್ತು ರೈಸೋಬಿಯಂ ಬ್ಯಾಕ್ಟೀರಿಯಾ ಸಹಜೀವನವನ್ನು ಮಾಡ್ತಾವೆ. ಹೆಂಗೆ ಅಂತಂದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡ್ತದಪ್ಪ ಅಂತಂದ್ರೆ ಗಿಡಗಳಿಗೆ ನೈಟ್ರೋಜನನ್ನು ಕೊಡ್ತದೆ. ಅದಕ್ಕೆ ಪ್ರತಿಯಾಗಿ ಪ್ಲಾಂಟ್ಗಳು ಅದಕ್ಕೆ ಆಶ್ರಯವನ್ನು ನೀಡ್ತವೆ ಮತ್ತು ನ್ಯೂಟ್ರಿಯೆಂಟ್ಸನ್ನು ನೀಡ್ತದೆ, ಆಹಾರವನ್ನು ನೀಡ್ತವೆ. ಓಕೆ, ಸೊ ಈ ಒಂಥರ ಸಹಜೀವನವನ್ನು ನಡೆಸ್ತವೆ ಅಂತ ಹೇಳಿದ್ದಾರೆ. ಆಮೇಲೆ ದ್ವಿದಳ ಸಸ್ಯಗಳಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ಕಡಲೆ ಕೊಡ್ಬೋದು, ಬಟಾಣಿ ಕೊಡ್ಬೋದು, ಹೆಸರು ಕೊಡ್ಬೋದು, ಬೀನ್ಸನ್ನು ಕೊಡ್ಬೋದು ನಾವು. ಓಕೆ, ಇಲ್ಲಿ ನೋಡಿರಿ ನೆಕ್ಸ್ಟ್, ದ ರಿಸಲ್ಟ್ ಆಫ್ ದಿಸ್ ಸಿಂಬಯೋಸಿಸ್ ಈಸ್ ಟು ಫಾರ್ಮ್ nodules on the plant root within which the bacteria can convert atmospheric nitrogen into ammonia that can be used by the plant. ಓಕೆ, ಈ ನೈಟ್ರೋಜನನ್ನು ಅಮೋನಿಯಾ ಆಗಿ ಕನ್ವರ್ಟ್ ಮಾಡ್ತಾವೆ ರೈಸೋಬಿಯಂ ಬ್ಯಾಕ್ಟೀರಿಯಾ. ಆಮೇಲೆ ಈ ಪ್ಲಾಂಟ್ ಏನು ಮಾಡ್ತದೆ, ನೀರಿನ ಜೊತೆಯಾಗಿ ನೈಟ್ರೋಜನ್ ಅಥವಾ ಅಮೋನಿಯನ್ನು ಹೀರ್ಕೊಂಡು ತನ್ನ ನೈಟ್ರೋಜನನ್ನು ಪಡೆದುಕೊಳ್ತದೆ. ಸೊ ನೆಕ್ಸ್ಟ್ ನೋಡೋಣ, ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತೇಳಿ. ಓಕೆ, ಅಂದರೆ ನಾವು ಇದುವರೆಗೂ ಏನು ನೋಡಿದ್ವಪ್ಪ ಅಂತಂದ್ರೆ ಆಟೋಟ್ರಾಫಿಕ್ ನ್ಯೂಟ್ರಿಷನ್ ನೋಡಿದ್ವಿ. ಅಂದರೆ ಗಿಡಗಳು ತಮ್ಮ ಆಹಾರವನ್ನು ತಾವೇ ಹೇಗೆ ತಯಾರಿಸಿಕೊಳ್ತಾವೆ ಅಂತ ನೋಡಿದ್ವಿ. ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದ್ರೆ ಕೆಲವೊಂದು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದಿಲ್ಲ, ಅಂದ್ರೆ ಅವು ಫೋಟೋಸಿಂಥಸಿಸನ್ನು ಮಾಡೋದಿಲ್ಲ. ಹಾಗಾದರೆ ಅವು ಬೇರೆ ಪ್ಲಾಂಟ್ಗಳ ಮೇಲೆ ಅವಲಂಬನೆ ಆಗಿದ್ದಾವೆ, ಬೇರೆ ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿದ್ದಾವೆ. ಯಾವುದಕ್ಕೆ? ತಮ್ಮ ಪೋಷಣೆಗಾಗಿ. ಅದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಈ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್.